ರಾಜ್ಯದ ವತಿಯಿಂದ 5 ಜನ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ರಾಜ್ಯದ ಪ್ರತಿನಿಧಿಗಳಾಗಿ ಅನೇಕ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಆಗುವಂತದ್ದು ಇದ್ದಾವೆ. ನಮಗೆ ಬರಬೇಕಾದಂತ GST ಶೇರ್ ಇರಬಹುದು ಅಥವಾ ನಮ್ಮಲ್ಲಿ ಬರಬೇಕಾದಂತ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಲ್ಲಿ ರಾಷ್ಟ್ರೀಯ ಯೋಜನೆಗಳನ್ನಾಗಿ ಮಾಡತಕ್ಕಂಥದ್ದು ನೆನೆಗುದಿಗೆ ಬಿದ್ದಿರತಕ್ಕಂಥದ್ದು ಭದ್ರಾ ಯೋಜನೆ, ಅದನ್ನ ಮಾಡಿಸಬೇಕಾಗ್ತದೆ. ಕಳಸಾ ಬಂಡೂರಿ ಸಮಸ್ಯೆ ಬಗೆಹರಿಯಲೇ ಇಲ್ಲ, ಅದನ್ನು ಕೂಡ ಬಗೆಹರಿಸಬೇಕಾಗ್ತದೆ. ಮತ್ತು ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಕೊಟ್ಟು ಅದನ್ನ ಚಾಲನೆ ಮಾಡಬೇಕಾಗ್ತದೆ. ಈ ರೀತಿ ಅನೇಕ ಸವಾಲುಗಳು ಅವರ ಮುಂದೆ, ಈ 5 ಜನರ ಮುಂದೆ ಇರುತ್ತೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಅವರು ಇದನ್ನ ಆದ್ಯತೆ ಮೇಲೆ ತೆಗೆದುಕೊಂಡು ಪ್ರಧಾನಮಂತ್ರಿಗಳಾಗ್ಲಿ ಅಥವಾ ಸಂಬಂಧಪಟ್ಟಂತಹ ಸಚಿವರುಗಳಾಗ್ಲಿ ಅವರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಬಗೆಹರಿಸತಕ್ಕಂತ ಪ್ರಯತ್ನವನ್ನ ಈ 5 ಜನರು ಮಾಡ್ತಾರೆ ಅಂತಕ್ಕಂಥದ್ದನ್ನ ಮಾಡ್ತಾರೆ ಎನ್ನುವಂತ ವಿಶ್ವಾಸವನ್ನ ನಾನು ಇವತ್ತು ಹೊಂದಿದ್ದೇನೆ. ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗುತ್ತೆ. ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಮುದಾಯ ಸೇರಿದಂತೆ ಹಿಂದುಳಿದ ವರ್ಗದಲ್ಲೂ ಅನೇಕ ಹಿರಿಯರು ಕೂಡ ಬಿಜೆಪಿಯಲ್ಲಿದ್ದರು. ಆ ಸಮುದಾಯಕ್ಕೆ ಮನ್ನಣೆ ಕೊಟ್ಟಿಲ್ಲ ಅಲ್ಲ, ಅವರಿಗೆ ಹಿಂದುಳಿದ ಸಮುದಾಯಗಳು, ದಲಿತ ಸಮುದಾಯಗಳು ಅವು ಬೇಕಾಗಿಲ್ಲ ಅಂತ ಕಾಣಿಸ್ತದೆ. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಬಹಳ ಜನ ಆ ರೀತಿ ಆ ಸಮುದಾಯಗಳಿಂದ ಚುನಾಯಿತರಾಗಿರೋರು ಹೋಗಿದ್ದಾರೆ ಅವರ ಪಕ್ಷದಲ್ಲಿ. ಅವರನ್ನು ಪರಿಗಣಿಸಬಹುದಾಗಿತ್ತು ಅನ್ನುವಂಥದ್ದು. ಆದರೆ ಅದು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಈ ಸಮುದಾಯಗಳ ನಿರ್ಲಕ್ಷ್ಯ ಆಗಿದೆ ಅನ್ನುವಂಥದ್ದನ್ನ ಅದು ಎದ್ದು ಕಾಣಿಸುತ್ತೆ. ಸರ್, ಕಳೆದ ಬಾರಿ 25 ಸಂಸದರಿದ್ರು ಏನು ರಾಜ್ಯದ ಪರವಾಗಿ ಮಾತಾಡ್ತಾ ಇಲ್ಲ ಅಂತ. ಈ ಬಾರಿ ಅದನ್ನೆಲ್ಲ ಅವರು ಓವರ್ಕಮ್ ಮಾತಾಡ್ತಾರ ರಾಜ್ಯದ ಪರವಾಗಿ. ನಾವು ವಿಶ್ವಾಸ ಇಟ್ಕೊಳ್ಳೋದಕ್ಕೆ ಅದರಲ್ಲೇನು ತಪ್ಪಿಲ್ಲ ಅಲ್ವಾ. ವಿಶ್ವಾಸ, ಹೊಸ ಸರ್ಕಾರ ಬಂದಿದೆ ಅಂತೇಳಿ ವಿಶ್ವಾಸವನ್ನ ವ್ಯಕ್ತ ಮಾಡ್ತೇವೆ. ಅದರಲ್ಲಿ ಅವರು ವಿಫಲ ಆದ್ರೆ ಅದು ಅವರಿಗೆ ಮತ್ತು ಅವರ ಪಕ್ಷಕ್ಕೆ, ಅವರ ಸರ್ಕಾರಕ್ಕೆ ಆಗುವಂತ ಸೆಟ್ಬ್ಯಾಕು. ಅದರಿಂದ ಕಾದ್ ನೋಡ್ತೇವೆ ನಾವು ಕೂಡ. ಈಗ ತಾನೇ ಪ್ರಾರಂಭ ಮಾಡ್ತಾರೆ, ಇನ್ನು ಖಾತೆಗಳನ್ನೆಲ್ಲ ಹಂಚಬೇಕು. ಯಾರ್ಯಾರಿಗೆ ಯಾವ ಖಾತೆ ಬರುತ್ತೆ ನೋಡೋಣ. ಆಮೇಲೆ ನಮ್ಮ ಸಮಸ್ಯೆಗಳು ಕೇಂದ್ರದಲ್ಲಿ ಬಗೆಹರಿದೆ ಹೋದ್ರೆ ಸ್ವಾಭಾವಿಕವಾಗಿ ಅವರನ್ನ ನಾವು ದೂಷಣೆ ಮಾಡಲೇಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡೋದಿಲ್ಲ ಅವರು ಅಂತ ಅನ್ಕೊಳ್ತೀನಿ ನಾನು. ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಸಮುದಾಯವಾರು ಡಿಸಿ ಮುದ್ದೆ ವಿಚಾರ ಚರ್ಚೆ ಏನಾದ್ರು ಇದೆಯಾ ಸರ್? ಯಾಕಂದ್ರೆ ಯಾವುದೂ ಇಲ್ಲ ರೀ. ಅದೆಲ್ಲ ನೋಡಿ, ಪದೇ ಪದೇ ಅಂತ ಚರ್ಚೆಗಳು ಯಾವು ಕೂಡ ಬರೋದಿಲ್ಲ. ಯಾಕಂದ್ರೆ ಸರ್ ಅಲ್ಲಿ ಇಲ್ಲಿ ಜನ ಮಾತಾಡ್ತಾರೆ, ಯಾರೋ 4 ಜನ ಮಾತಾಡ್ತಾರೆ ಅಂದ ಕ್ಷಣಕ್ಕೆ ಅದು ಪಕ್ಷದ ವಿಚಾರ ಆಗೋದಿಲ್ಲ. ಪಕ್ಷದಲ್ಲಿ ನಮ್ಮ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಆಗುತ್ತೆ. ಅವರಿಗೆ ಆ ರೀತಿ ಅನಿಸಿದ್ರೆ ಅವರೇ ತೀರ್ಮಾನ ಮಾಡ್ತಾರೆ. ಇಲ್ಲ, ನಡೀತಾ ಇದೆ ಸರ್ಕಾರ, ಚೆನ್ನಾಗಿ ನಡೀತಾ ಇದೆ ಆಡಳಿತ ಅನ್ನೋದೇನಾದ್ರೂ ಅವರಿಗೆ ಮಾಹಿತಿಗಳಿದ್ರೆ ಅದನ್ನ ಅವರು ತೀರ್ಮಾನ ಮಾಡಕ್ ಹೋಗೋದಿಲ್ಲ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಈ ತರದೊಂದು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಚರ್ಚೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಅವರು ನಿನ್ನೆ ವರ್ಕಿಂಗ್ ಕಮಿಟಿ, ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆ ಇತ್ತು. ಅದಕ್ಕೆ CLP ನಾಯಕರು, ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಇಬ್ರು ಹೋಗಿದ್ದಾರೆ. ಸ್ವಾಭಾವಿಕವಾಗಿ ಕೇಂದ್ರದ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರನ್ನ ಭೇಟಿ ಮಾಡಿ ಬರ್ತಾರೆ. ಅದರಲ್ಲಿ ನಾವು ಬೇರೆ ಅರ್ಥೈಸಿಕೊಳ್ಳೋದೇನು ಉಪಯೋಗ ಇಲ್ಲ. ಕುಮಾರಸ್ವಾಮಿ ಅವರು ರಾಜ್ಯದ ನಿಯೋಗಗಳಿಗೆ ಮುಂದಾಳತ್ವ ವಹಿಸಬೇಕು ಅಂತ ಹೇಳ್ತಾರೆ. ಅಲ್ಲ, ಗೊತ್ತಿಲ್ಲ ನನಗೆ. ಅವರು
ಒಂದು ಅವರು ಮುಖ್ಯಮಂತ್ರಿ ಆಗಿದ್ರು 2 ಬಾರಿ, ಈಗ ಕೇಂದ್ರದಲ್ಲಿ ಸಂಪುಟ ದರ್ಜೆ ಸಚಿವರಾಗಿದ್ದಾರೆ. ಸ್ವಾಭಾವಿಕವಾಗಿ ಅವರಿಗೆ ಒಂದಿಷ್ಟು ಸಹಕಾರ ಇರ್ತದೆ. ಅದನ್ನ ಉಪಯೋಗ ಮಾಡಿಕೊಂಡು ರಾಜ್ಯದ ಹಿತವನ್ನ ಕಾಪಾಡಬೇಕು ಅನ್ನೋದು ಅಷ್ಟೇ ನಮ್ಮ ಅಭಿಲಾಷೆಗಳು. ಅದು ಮುಂದೆ ಹೇಗಾಗುತ್ತೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು. ಸರ್, ಇನ್ನೊಂದು ಜಮ್ಮು ಕಾಶ್ಮೀರ ಟೆರರ್ ಅಟ್ಯಾಕ್ ಸರ್, ವೈಷ್ಣೋದೇವಿ ದರ್ಶನಕ್ಕೆ ಹೋದವ್ರ ಮೇಲೆ ಅಟ್ಯಾಕ್ ಆಗಿದೆ. ಕಂದಕಕ್ಕೆ ಬಸ್ ಉರುಳಿ 10 ಜನ ಆಗಿರ್ತಕ್ಕಂಥದ್ದು. ಅವರು ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಅವ್ರನ್ನ ಅವಾಯ್ಡ್ ಮಾಡಕ್ ಹೋಗಿ ಅವರು ಕೆಳಗಡೆ ಬಿದ್ದಿದೆ ಬಸ್ಸು. ಇಲ್ಲದೆ ಹೋದ್ರೆ ಬಹುಶಃ ಟೆರರಿಸ್ಟ್ಗಳು ಅವ್ರ ಮೇಲೆ ಫೈರ್ ಮಾಡ್ತಿದ್ರು ಅಥವಾ ಸಾಯಿಸ್ತಾ ಇದ್ರು, ಏನು ಗೊತ್ತಿಲ್ಲ. ಆದ್ರೆ ಅವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಬಸ್ ಕೆಳಗಡೆ ಬಿದ್ದು ಸತ್ತಿದ್ದಾರೆ. ಇದು ದುರದೃಷ್ಟಕರ. ಅದು ಕೂಡ ನಿನ್ನೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಸರ್ಕಾರ ಮಾಡುವಂತ ಸಂದರ್ಭದಲ್ಲಿ ಆಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಕಾಣಿಸುತ್ತೆ. ಅಂದ್ರೆ 0 ಟೆರರ್ ಅಟ್ಯಾಕ್ ಆಗಿದೆ 10 ವರ್ಷದಲ್ಲಿ ಅನ್ನುವಂತ ಹೇಳಿಕೆಯನ್ನ ಬಿಜೆಪಿ ನಾಯಕರು ಕೊಡ್ತಾ ಇದ್ರು. ನಿನ್ನೆ ಖರ್ಗೆ ಅವರು ಕೂಡ, ರಾಹುಲ್ ಗಾಂಧಿ ಅವರು ಕೂಡ ಇದನ್ನ ಟೀಕೆ ಮಾಡಿದ್ದಾರೆ. ಇಲ್ಲ, ಅವರು ಕಳೆದ 10 ವರ್ಷದಿಂದ ನಾವು ಜಮ್ಮು ಅಂಡ್ ಕಾಶ್ಮೀರವನ್ನ ಸುರಕ್ಷಿತ ಪ್ರದೇಶ ಮಾಡಿದ್ದೇವೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ರು. ಯಾವ ಟೆರರಿಸ್ಟ್ ಅಟ್ಯಾಕ್ ಇಲ್ಲ ಮತ್ತು ಯಾವುದೇ ಮಿಲಿಟರಿ ಆಪರೇಷನ್ಸ್ ಇಲ್ಲ, ಬಹಳ ಶಾಂತಿಯಿಂದ ಇದೆ ಹಾಗೆ ಅಂತ ಹೇಳಿ ಹೇಳ್ತಾ ಇದ್ರು. ಈಗ ಅದು ಬೇರೆ ರೀತಿಯಲ್ಲಿ ಆಗಿದೆ. ಮತ್ತೆ ಟೆರರಿಸ್ಟ್ಗಳು ಅವರ ಆಕ್ಟಿವಿಟೀಸ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಇದರಿಂದಾನೇ ಕಾಣಿಸುತ್ತೆ. ಹಾಗಾಗಿ ಇನ್ನೂ ಹೆಚ್ಚಿನ ಕ್ರಮ ತಗೋಬೇಕಾಗುತ್ತೆ. ಅದು ಕೇಂದ್ರ ಸರ್ಕಾರ ಅದರ ಬಗ್ಗೆ ಚಿಂತನೆ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.